ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಇಡಿಯಿಂದ ನೋಟಿಸ್ ಸರ್ವ್ ಆಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಇಡಿಯಿಂದ ನೋಟಿಸ್ ಹೋಗಿದೆ. ಸಚಿವ ಬೈರತಿ ಸುರೇಶ್ ಅವರಿಗೂ ಕೂಡ ಇಡಿಯಿಂದ ನೋಟಿಸ್ ಹೋಗಿದೆ. ಬಿಗ್ ಅಪ್ಡೇಟ್ ಇದು. ಇಡಿ ನೋಟಿಸ್ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸಿಎಂ ಅವರ ಪತ್ನಿ. ಸಿಎಂ ಕುಟುಂಬಕ್ಕೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟ ತಪ್ತಾ ಇಲ್ಲ. ಒಂದ್ ಕಡೆಗೆ ಸಿಎಂ ಪತ್ನಿ ಪಾರ್ವತಿ ಅವರಿಗೂ ಕೂಡ ಇಡಿಯಿಂದ ನೋಟಿಸ್ ಹೋಗಿದೆ. ಇನ್ನೊಂದು ಕಡೆಗೆ ಬೈರತಿ ಸುರೇಶ್ ಅವರಿಗೂ ಕೂಡ ಇಡಿಯಿಂದ ನೋಟಿಸ್ ಹೋಗಿದೆ. ತುರ್ತಾಗಿ ಈ ವಿಚಾರದಲ್ಲಿ ಲೀಗಲ್ ರೆಮಿಡಿಗೆ ಮುಂದಾಗ್ತಾ ಇದ್ದಾರೆ. ಇಡಿ ನೋಟಿಸ್ ಅನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸಿಎಂ ಪತ್ನಿ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ತುರ್ತಾಗಿ ಹಾಗಾದ್ರೆ ಇದರ ವಿಚಾರಣೆ ಆಗುತ್ತಾ, ಕೈಗೆತ್ತಿಕೊಳ್ಳುತ್ತಾ ಕೋರ್ಟ್ ಅನ್ನೋದು ಈ ಕ್ಷಣಕ್ಕಿರುವಂತಹ ಕುತೂಹಲ. ಬಹಳ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಕುಟುಂಬಕ್ಕೆ ಸಂಕಷ್ಟ ಮುಂದುವರಿತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಬಹಳ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗ್ತಾ ಇದೆ. ತುರ್ತಾಗಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತಾ ಕೋರ್ಟ್ ಏನೇನಾಗಿದೆ, ಎಷ್ಟೊತ್ತಿಗೆ ನೋಟಿಸ್ ಸರ್ವ್ ಆಗಿದೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಮಮತಾ, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಸುರೇಶ್ ಮತ್ತು ಪಾರ್ವತಿ, ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯ ಪಾರ್ವತಿ ಇಬ್ಬರಿಗೂ ಕೂಡ ಇಡಿ ಸಮನ್ಸನ ಮಾಡಿರುವಂತದ್ದು. ಸಮನ್ಸನ ಪ್ರಶ್ನೆ ಮಾಡಿ ಇವತ್ತು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅರ್ಜಿಯನ್ನು ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ 2:30ಕ್ಕೆ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ತೀನಿ ಅಂತ ಹೇಳಿರುವಂತದ್ದು. ಅಂದ್ರೆ ಇವತ್ತು ಅರ್ಜೆಂಟ್ ಆಗಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಬೇಕು ಅಂತ ಹೇಳಿ ಬೆಳಗ್ಗೆ 10:30ಕ್ಕೆ ಮೆನ್ಷನ್ ಅನ್ನ ಮಾಡ್ತಾರೆ ಅವರ ಪರ ವಕೀಲರು ಮೆನ್ಷನ್ ಅನ್ನ ಮಾಡಿದಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ PML ಆಕ್ಷನ್ ಅಡಿಯಲ್ಲಿ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಇದನ್ನ 2:30ಕ್ಕೆ ವಿಚಾರಣೆಗೆ ನಿಗದಿಪಡಿಸ್ತೀನಿ ಅಂತ ಹೇಳಿ ನಾಗೇಶ್ವರ ಪೀಠ ಹೇಳಿರುವಂತದ್ದು. ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ಬರ್ತಾ ಇರುವಂತದ್ದು. ಅರ್ಜಿ ವಿಚಾರಣೆ ಬರುವಂತ ಸಂದರ್ಭದಲ್ಲಿ ಈ ಬಗ್ಗೆ ಎಲ್ಲ ಕೂಡ ಮಾಹಿತಿಗಳು ಕೂಡ ಬಹಿರಂಗ ಆಗ್ಬೇಕಿರುವಂತದ್ದು. ಅಂದ್ರೆ ಪಾರ್ವತಿ ಅವರಿಗೆ ಯಾವ ವಿಚಾರಕ್ಕಾಗಿ ಸಮನ್ಸನ ಮಾಡಿದ್ದಾರೆ, ಜೊತೆಗೆ ಸಮನ್ಸನ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಪ್ರಶ್ನಾವಳಿಗಳು ಮತ್ತು ಯಾವತ್ತು ಅವರು ವಿಚಾರಣೆಗೆ ಹಾಜರಾಗಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳು ಸಿಗ್ಬೇಕಾಗಿರುವಂತದ್ದು. ಇವತ್ತು ಅರ್ಜಿ ವಿಚಾರಣೆಗೆ ಬಂದ ಬಳಿಕ ಯಾವ ಮಾಹಿತಿಗಳು ಕೊಡ್ತಾರೆ ಏನೋ ಅನ್ನೋದ್ರ ಬಗ್ಗೆ ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಮಮತಾ, ಮುರಳಿ, ಇಡಿ ಸಾಮಾನ್ಯವಾಗಿ ಸಮನ್ಸ್ ಕೊಟ್ಟಾಗ ಅದು ಬಹಿರಂಗ ಗೊತ್ತಾಗ್ಬಿಡುತ್ತೆ, ಇಂಥ ದಿನ ಹೋಗ್ಬೇಕು ವಿಚಾರಣೆಗೆ, ಇಂಥ ದಿನ ಹಾಜರಾಗಬೇಕು ಅಂತ. ಸೊ ಈ ವಿಚಾರದಲ್ಲಿ ಗೌಪ್ಯತೆ ಕಾಯ್ದುಕೊಳ್ಳಲಾಗ್ತಿದ್ಯಾ? ಇಡಿ ಮೂಲಗಳಿಂದ ಏನ್ ಮಾಹಿತಿ ಸಿಗ್ತಾ ಇದೆ? ಮಮತಾ, ಏನಂದ್ರೆ ಯಾವ ದಿನಾಂಕದಂದು ಬರಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಒಂದಷ್ಟು ಕ್ಲಾರಿಫಿಕೇಶನ್ ಗಳನ್ನ ಇಡಿ ಮೂಲಗಳು ಸ್ಪಷ್ಟನ ಪಡಿಸ್ತಾ ಇಲ್ಲ. ಯಾಕಂದ್ರೆ ಇಡಿ ಮೂಲಗಳ ಪ್ರಕಾರ ಮಂಗಳವಾರ ಅವ್ರನ್ನ ವಿಚಾರಣೆಗೆ ಕರೆದಿರುವಂತದ್ದು. ಮಂಗಳವಾರ ಬೆಳಗ್ಗೆ 10:30ಕ್ಕೆ, ಅಂದ್ರೆ ನಾಳೆ ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಕರೆದಿದ್ದು. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋ ಹಿನ್ನೆಲೆಯಲ್ಲಿ ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ಬೇಕಾಗುತ್ತೆ. ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿ ಅವ್ರನ್ನ ವಿಚಾರಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಸ್ಪಷ್ಟನೆಯನ್ನ ಕೊಡ್ತಾರೆ, ಜೊತೆಗೆ ವಿಚಾರಣೆಗೆ ಸಂಬಂಧಪಟ್ಟಂತ ಆಗುವಂತ ಬೆಳವಣಿಗೆಗಳೇನು ಇವೆಲ್ಲದ್ರ ಬಗ್ಗೆ ಕೂಡ ಕಾದ್ ನೋಡ್ಬೇಕಾದಂತದ್ದು. ಸದ್ಯಕ್ಕೆ ಏನಾದ್ರು ಹೈಕೋರ್ಟ್ ಅದಕ್ಕೆ ವಿಚಾರಣೆಗೆ ಹಾಜರಾಗದಂತೆ ಏನಾದ್ರು ವಿನಾಯಿತಿಯನ್ನು ಕೊಡುತ್ತಾ ಏನೋ ಅನ್ನೋದ್ರ ಬಗ್ಗೆ ಕೂಡ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಹೈಕೋರ್ಟ್ ಅಲ್ಲಿ ಮಧ್ಯಾಹ್ನ 2:30ಕ್ಕೆ ಬರುವಂತ ಅರ್ಜಿ ವಿಚಾರಣೆ ಏನಿದೆ, ಅರ್ಜಿ ವಿಚಾರಣೆಯ ಮೇಲೆ ಮುಂದಿನ ಕ್ರಮಗಳಾಗುವಂತದ್ದು. ಮಮತಾ, ಸಚಿವ ಬೈರತಿ ಸುರೇಶ್ ಅವರಿಗೂ ನೋಟಿಸ್ ಹೋಗಿರೋದ್ರಿಂದ ಅವರು ಕೂಡ ಕೋರ್ಟ್ ಮೊರೆ ಹೋಗಿದ್ದಾರಾ? ಕಾನೂನಿನ ಮೂಲಕ ಪ್ರೊಟೆಕ್ಷನ್ ಬಯಸ್ತಾ ಇದ್ದಾರಾ? ಏನ್ ಮಾಹಿತಿ ಇದೆ ಅದ್ರ ಬಗ್ಗೆ? ಮಮತಾ, ಏನಂದ್ರೆ ಬೈರತಿ ಸುರೇಶ್ ಮತ್ತು ಪಾರ್ವತಿ ಇಬ್ಬರ ಅರ್ಜಿ ವಿಚಾರಣೆ ಕೂಡ ಬಂತು. ಇವತ್ತು ಬೆಳಗ್ಗೆ 10:30ಕ್ಕೆ ಮೆನ್ಷನ್ ಅನ್ನ ಮಾಡ್ತಾರೆ, ಮೆಮೋವನ್ನ ಮೂವ್ ಮಾಡ್ತಾರೆ. ಮೆಮೋವನ್ನ ಮೂವ್ ಮಾಡಿದ ಸಂದರ್ಭದಲ್ಲಿ ಅತಿ ತುರ್ತಾಗಿ ಅರ್ಜಿ ವಿಚಾರಣೆಯನ್ನ ಮಾಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಅರ್ಜಿ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಆಗುವಂತ ಬೆಳವಣಿಗೆಗಳೇನಿತ್ತು ಅದರಲ್ಲಿ ಬೇರೆ ಪ್ರಕರಣ, ಅಂದ್ರೆ CBIಗೆ ವಹಿಸಬೇಕಾದಂತ ಪ್ರಕರಣ ಏನಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ನಡೀತಾ ಇದೆ. ಈ ಅರ್ಜಿ ವಿಚಾರಣೆ ಆದ ಬಳಿಕ ಅಂದ್ರೆ ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಆ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳು, ಇಡಿ ಕೇಳಿದಂತ ಅಂಶಗಳೇನು, ಜೊತೆಗೆ ಇಡಿ ಕೊಟ್ಟಂತ ಸಮನ್ಸ್ ನಲ್ಲಿ ಯಾವ ಅಂಶಗಳು ಮತ್ತು ಯಾವ ದಿನಾಂಕದಂದು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ಕಾನೂನು ರಕ್ಷಣೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳು ಗೊತ್ತಾಗ್ತದೆ. ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ಬಂದಾಗ ಇದರ ಬಗ್ಗೆ ಎಲ್ಲ ಕೂಡ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗುವಂತದ್ದು. ಮಮತಾ, ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ.